ಹಾಯ್ ಫ್ರೆಂಡ್ಸ್, ಇವತ್ತು ಸಣ್ಣ ರವೆ ಉಪಯೋಗಿಸ್ಕೊಂಡು ಸಾಫ್ಟಾಗಿ ಮತ್ತು ಜ್ಯೂಸಿಯಾಗಿರುವಂಥ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಸಾಫ್ಟಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಈಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಗೆ 1 ಕಪ್ಪಷ್ಟು ನೀರು ಹಾಕಿದ್ದೀನಿ. ಹಾಗೆ ಅರ್ಧ ಕಪ್ ಹಾಲು, 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇದಿಷ್ಟು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡಬೇಕು. ಇದಿಷ್ಟು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ 1 ಕಪ್ಪಷ್ಟು ಸಣ್ಣ ರವೆ ಹಾಕ್ತಾ ಇದ್ದೀನಿ. ಸಣ್ಣ ರವೆ ಹಾಕಿದ್ಮೇಲೆ ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ರವೆ ಕೂಡ ಇದರಲ್ಲಿ ಚೆನ್ನಾಗಿ ಬೆಂದಿರಬೇಕು. ಆ ರೀತಿ ಹೀಗೆ ಮಿಕ್ಸ್ ಮಾಡ್ತಾ 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬೇಯಿಸ್ಕೊಂಡಾದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಹಿಟ್ಟು ರೆಡಿ ಮಾಡ್ಕೋಬೇಕು. ಇವಾಗ ಇದು ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಹಾಗೆ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಬೇಯಿಸ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡಿ ಕೆಳಗಿಟ್ಕೊಂಡು ಒಂದು ಸಲ ಚೆನ್ನಾಗಿ ಈ ರೀತಿ ನಾದ್ಕೊಂಡು ಥರ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಹಿಟ್ಟನ್ನೆಲ್ಲ ಒಂದು ತಟ್ಟೆಗೆ ಹಾಕಿ ಆರಕ್ಕೆ ಬಿಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ತಟ್ಟೆಗೆ ಹಾಕ್ತಾಯಿದ್ದೀನಿ. ತಟ್ಟೆಗೆ ಹಾಕಿದ್ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿ ಆಮೇಲೆ ಆರಕ್ಕೆ ಬಿಡಬೇಕು. ಬೇಯಿಸ್ಕೊಂಡಿರೋ ಅಂಥ ರವೆ ಎಲ್ಲ ಫುಲ್ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಇದಕ್ಕೆ ಹಾಲಿನ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಇದಕ್ಕೆ 4ರಿಂದ 5 ಟೇಬಲ್ ಸ್ಪೂನು ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ 2 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಸಾಫ್ಟಾಗಿ ಬರಬೇಕು. ಹಿಟ್ಟು ತುಂಬ ಏನು ಗಟ್ಟಿ ಇರಲ್ಲ ಬೇಯಿಸ್ಕೊಂಡಾಗ್ಲೂ. ಇದನ್ನು ಇಷ್ಟನ್ನು ಮಿಲ್ಕ್ ಪೌಡ್ರ್ ಹಾಕಿ ತುಪ್ಪ ಹಾಕಿ ಸೋಡಾ ಹಾಕಿ ನಾದ್ಕೋಬೇಕು ಚೆನ್ನಾಗಿ. ಸೋಡಾ ಹಾಕೋದು ಸ್ವಲ್ಪ ಉಬ್ಬಿ ಬರಲಿ ಅನ್ನೋ ಕಾರಣಕ್ಕೆ ಸೋಡಾ ಹಾಕ್ತಾ ಇರೋದು. ಹಾಗೆ ತುಪ್ಪ ಸಾಫ್ಟಾಗಿರುತ್ತೆ ಅನ್ನೋದಕ್ಕೆ. ಇಷ್ಟನ್ನು ಹಾಕಿ ಚೆನ್ನಾಗಿ ನೀವು ಮಿದ್ಕೋಬೇಕು. ಚೆನ್ನಾಗಿ ಮಿದ್ಕೊಂಡಾದಮೇಲೆ ಉಂಡೆ ಮಾಡ್ಕೋಬೇಕು. ಈ ರೀತಿ ಮಿದ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮಿದ್ಕೊಂಡು ಆಮೇಲೆ ಉಂಡೆ ಮಾಡ್ಕೊಳ್ಳಿ. ಈಗ ಆಗಿದೆ. ಇಷ್ಟು ಚೆನ್ನಾಗಿ ಮಿದ್ಕೊಂಡಾದಮೇಲೆ ಉಂಡೆ ಮಾಡ್ಕೋಬೇಕು. ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಿಂಗೆ ಸವರ್ಕೊಂಡು ಉಂಡೆ ಮಾಡ್ಕೋಬೇಕು. ಹಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ಇವಾಗ ಇದನ್ನು ಉಂಡೆ ಮಾಡ್ಕೋತಾ ಇದ್ದೀನಿ. ಒಂದೊಂದು ಚೂರು ತೆಗೆದು ನಿಮ್ಗೆ ಎಷ್ಟು ದಪ್ಪ ಬೇಕು ಆ ಸೈಜಿಗೆ ಉಂಡೆ ಮಾಡ್ಕೊಳ್ಳಿ. ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ದಪ್ಪ ಬೇಕು ಅಂದರೆ ದಪ್ಪ ಸೈಜಿಂದು ಉಂಡೆ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಇಟ್ಕೋಬೇಕು. 1 ಕಪ್ ರವೆಗೆ ಒಂದು 30ರಿಂದ 35 ಜಾಮೂನ್ ಆಗುತ್ತೆ. ಇವಾಗ ಉಂಡೆ ಎಲ್ಲ ರೆಡಿಯಾಗಿದೆ. ಉಂಡೆ ರೆಡಿ ಮಾಡ್ಕೊಂಡಾದಮೇಲೆ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಕರಿಬೇಕು. ಅಷ್ಟರೊಳಗೆ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ. ಪಾಕ ಮಾಡೋದಕ್ಕೆ ಇಲ್ಲಿ 1.5 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ನೀರು ಹಾಕಿದ್ದೀನಿ. 3 ಏಲಕ್ಕಿ 2 ಲವಂಗ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ 1 ಸ್ಪೂನಷ್ಟು ಸ್ಯಾಫ್ರನ್ ಎಸೆನ್ಷಿಯಲ್ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ 5 ನಿಮಿಷ ಕುದಿಸ್ಕೋಬೇಕು. ಜಾಮೂನ್ಗಾಗಿರೋದ್ರಿಂದ ಒಂದೆಳೆ ಪಾಕ ಅಂತ ಏನಿಲ್ಲ. ಸಕ್ಕರೆ ಫುಲ್ ಕರಗಿರಬೇಕು. 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಷ್ಟೇ. ಈಗ ಪಾಕ ರೆಡಿಯಾಗಿದೆ. ಜಾಮೂನ್ ಕರಿಯೋದಕ್ಕೆ ಎಣ್ಣೆ ಕಾಯಕ್ಕೆ ಬಿಟ್ಟಿದ್ದೀನಿ. ಎಣ್ಣೆ ಕಾದಾದಮೇಲೆ ಒಂದೊಂದನ್ನೇ ಉಂಡೆ ಹಾಕಿ ಬೇಯಿಸ್ಕೋಬೇಕು. ಇವಾಗ ಹಾಕ್ತಾಯಿದ್ದೀನಿ. ಉಂಡೆ ಎಲ್ಲ ಹಾಕಿದ್ಮೇಲೆ 2ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಕ್ಕೆ ಬಿಡಿ. ಹಾಗೇ ಮಿಕ್ಸ್ ಮಾಡೋಕ್ಕೆ ಹೋದರೆ ಮಗ್ಚಾಕಕ್ಕೆ ಹೋದರೆ ಅಂಟ್ಕೊಬಿಡುತ್ತೆ. ಈಗ 2ರಿಂದ 3 ನಿಮಿಷ ಆಗಿದೆ. ಸ್ವಲ್ಪ ಯಾವಾಗ ಗೋಲ್ಡನ್ ಬ್ರೌನ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಒಂದು ಸಲ ಹೀಗೆ ಮಗ್ಚಾಕ್ಕೋಬೇಕು. ಮಗ್ಚಾಕಿ ಫುಲ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿಟ್ಟರೆ ಮೇಲೆಲ್ಲ ಸಿಯುತ್ತೆ, ಒಳಗೆ ಬೇಯಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಇವಾಗ ಆಗ್ತಾ ಬಂದಿದೆ. ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೋಬೇಕು. ಇದೇ ರೀತಿ ಮಿಕ್ಕಿರೋ ಉಂಡೆಗಳನ್ನೂ ಎಣ್ಣೆಲಿ ಹಾಕಿ ಬೇಯಿಸ್ಕೋಬೇಕು. ಈ ರೀತಿ ರವೆಲ್ ಮಾಡಿದ್ರೂ ಜಾಮೂನ್ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ. ಮಾಮೂಲಿ ಗುಲಾಬ್ ಜಾಮೂನ್ ಥರನೇ ಬರುತ್ತೆ. ಅಷ್ಟೇ ಸಾಫ್ಟಾಗೂ ಇರುತ್ತೆ. ಇದು ಮರಳು ಥರ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೂ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. 1 ಕಪ್ ರವೆ ಇದ್ದರೆ ಸಾಕು, ಮನೆ ಮಂದಿಗೆಲ್ಲ ಆಗೋವಷ್ಟು ಗುಲಾಬ್ ಜಾಮೂನ್ ಆಗುತ್ತೆ. ಇವಾಗ ಕರಿದಾಗಿದೆ. ಇದನ್ನು ಬೌಲಿಗೆ ಹಾಕ್ಕೋತಾ ಇದ್ದೀನಿ.
ಬೌಲಿಗೆ ಹಾಕಿದ್ಮೇಲೆ ಇದ್ರ ಮೇಲೆ ಶುಗರ್ ಸಿರಪ್ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿ ಬಿಡಬೇಕು. ಶುಗರ್ ಸಿರಪ್ ಹಾಕಿದ್ಮೇಲೆ 10-20 ನಿಮಿಷ ಬಿಟ್ಟು ಆಮೇಲೆ ಸರ್ವ್ ಮಾಡಬೇಕು. ತುಂಬಾ ಸಾಫ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವೀಡಿಯೋಸ್ ನೋಡ್ತಾ ಇರೋರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ನೋಡಿ ಕಟ್ ಮಾಡಿದ್ರೂ ಎಷ್ಟು ಸಾಫ್ಟಾಗಿ ಬರುತ್ತೆ. ಈ ರೀತಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.